ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಮಷಿನ್ ಎಂಬ್ರಾಯ್ಡ್ರಿ ಮಷಿನಿಂದನೇ ಸ್ಯಾರಿಗೆ ಫಾಲ್ಸ್ ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮೇನ್ ಬಂದುಬಿಟ್ಟು ಪಿಕೋ ಫಾಲ್ ಮಷಿನ್ನೇ. ನಾನು ಇದರಿಂದನೇ ಎಂಬ್ರಾಯ್ಡ್ರಿ ಮಾಡ್ತೀನಿ, ಪ್ಲಸ್ ಪಿಕೋ ಫಾಲು ಕೂಡ ಮಾಡ್ತೀನಿ ಬ್ಲೌಸ್ಗೆ. ಸೊ ಬನ್ನಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಮಷಿನ್ ಎಂಬ್ರಾಯ್ಡ್ರಿ ಮಾಡಿರೋ ಮಷಿನಿಂದನೇ ನಾನು ಪಿಕೋ ಫಾಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಷಿನ್ ನಾನು ಕೆಳಗೆ ಇಟ್ಟಿದ್ದೆ, ಒಂದು ಮಷಿನ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದು ನನಗೆ ಇವತ್ತು ಒಂದು 10 ಸ್ಯಾರಿ ಫಾಲ್ಸ್ ಹಚ್ಚೋದಿತ್ತು. ಸೊ ನಾನು ಅಂದ್ಕೊಂಡೆ ನಿಮಗೆ ತೋರಿಸೋಣ ಅಂತ ಹೇಳಿ ಹೇಗೆ ಹಚ್ಚಬೇಕು ಅಂತೇಳಿ. ಇವಾಗ ನಾನು 2 ಮಷಿನ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಕೆಳಗಿಟ್ಟಿರೋ ಮಷಿನ್ನೇ ನಾನು ಮೇಲೆ ಇಟ್ಟು ನಿಮಗೆ ತೋರಿಸ್ಬೇಕಂತ ಹಾಕಿ ತೋರಿಸ್ತಾ ಇದ್ದೀನಿ. ಒಂದಿನ ನಿಮಗೆ ಕೆಳಗೆ ಇಟ್ಟಿರೋ ಮಷಿನಿಂದ ಹೇಗೆ ಫಾಲ್ಸ್ ಹಚ್ಚಬೇಕು, ಮತ್ತು ನಮಗೆ ಜಾಗ ಭೀ ಕಮ್ಮಿ ಆಗುತ್ತೆ. ಕಮ್ಮಿ ಸ್ಪೇಸ್ನಲ್ಲೇ ನಾವು ಮಷಿನ್ ಇಟ್ಕೊಂಡು ಪಿಕೋ ಫಾಲ್ ಮಾಡ್ಬೋದು. ಇವಾಗ ನೋಡಿ, ನಾನು ಪಲ್ಲು ಕಟ್ ಮಾಡ್ಕೋತಾ ಇದ್ದೀನಿ ಸ್ಟ್ರೇಟಾಗಿ. ಆ್ಯಕ್ಚುಲಿ ನಾನು ಕೆಳಗೆ ಇಟ್ಟು ಕಟ್ ಮಾಡೋದಿಲ್ಲ, ನನಗೆ ಎಲ್ಲ ಕೆಲಸ ಸ್ವಲ್ಪ ಫಾಸ್ಟಾಗಿ ಮಾಡೋದಿರುತ್ತಲ್ಲ. ನನಗೆ ಇನ್ನೂ 10 ಸ್ಯಾರಿ ಇದೆ ಫಾಲ್ಸ್ ಹಚ್ಚೋದು, ಪ್ಲಸ್ ನನಗೆ ಬ್ಲೌಸ್ ಅದು ಇರುತ್ತೆ ಅಂಥೇಳಿ ನಾನು ಮಷಿನ್ ಮೇಲೆ ಇಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ನನಗಿವಾಗ ಪ್ರಾಕ್ಟೀಸ್ ಆಗಿದೆ. ಇವಾಗ ನೋಡಿ, ನಾನು ಥ್ರೆಡ್ ಹಾಕೊಳ್ತಾ ಇದ್ದೀನಿ. ನಾನು ಬರೀ ಪ್ಲೇಟ್ಸ್ ಅಷ್ಟೇ ಚೇಂಜ್ ಮಾಡಿದ್ದೀನಿ. ಇದು ಎಂಬ್ರಾಯ್ಡ್ರಿ ಮಷಿನ್ನೇ. ದಾರ ಬಾಬಿನಿಂದ ಮೇಲೆ ಇವತ್ತು ಇವಾಗ ನಾವು ಒಂದು 2 ಇಂಚಿನಷ್ಟು ಎಕ್ಸ್ಟ್ರಾ ಬಿಡಬೇಕು ಸೀರೆನ. ಅದಾದಮೇಲೆ ನಾವು ಫಾಲ್ ಮತ್ತು ಪಿಕೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಸ್ಟಿಚ್ಚಿಂಗ್ ನಂಬರು 3 ನಂಬರ್ ಇಟ್ಟಿದ್ದೀನಿ ಪಿಕೋ ಮಾಡೋಕ್ಕೆ. ಬೇರೆ ಮಷಿನ್ಗೆ ಬೇರೆ ಬೇರೆ ಸೈಜ್ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ, ನಮಗೆ ಇದೇ ಪಿಕೋಕ್ಕೆ ಕರೆಕ್ಟ್ ಇದೆ ಅಂತೇಳಿ ನೋಡ್ಕೊಂಡ್ಮೇಲೆ ನೀವು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ಕಡೆಯೇ 2 ಮಷಿನ್ ಇದೆ. ನಾನು 2 ಮಷಿನ್ ನಂಬರ್ನ ಬೇರೆ ಬೇರೆನೇ ಇಟ್ಟಿದ್ದೀನಿ. ಯಾವ ಮಷಿನ್ಗೆ ಹೇಗೆ ಸೆಟ್ ಆಗುತ್ತೋ ಆ ಥರ ನಾವು ನಂಬರ್ಸ್ನ ಇಟ್ಕೊಳ್ಬೋದು. ನಾನೆಲ್ಲ ಮಷಿನ್ಗೆ ಇದೇ ನಂಬರ್ ಬರುತ್ತೆ ಅಂತ ಹೇಳೋದಿಲ್ಲ. ಇವಾಗ ನೋಡಿ, ಲಾಸ್ಟ್ ಎಂಡಿಗೆ ಬರುವಾಗ ಪಿಕೋಕ್ಕೆ ಸ್ವಲ್ಪ ನಿಧಾನವಾಗಿ ಲಾಕ್ ಮಾಡ್ಕೊಂಡು ತೊಗೊಳ್ಬೇಕು. ಇಲ್ಲ ಭಾಳಷ್ಟು ಸಣ್ಣ ನಂಬರ್ನಿಂದ ಇಟ್ಟು ಸ್ಟಿಚ್ ಹಾಕೋಬೇಕು, ಅಂದರೆ ಅದು ಬಿಚ್ಚೋದಿಲ್ಲ. ಇವಾಗ ಬಿಟ್ಟಿರೋ ಪಾರ್ಟ್ನ ನಾನು ಮತ್ತೆ ರಿಪೀಟ್ ಪಿಕೋ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದನೇ ತೊಗೊಂಡ್ರೆ ಭಾಳಷ್ಟು ಸಲ 1 ಇಂಚ್ ಗ್ಯಾಪ್ ಬಿದ್ದೇ ಬೀಳುತ್ತೆ. ಮತ್ತು ಕಸ್ಟಮರ್ಸ್ ಹೇಳ್ತಾರೆ ಅದು ಬಿಚ್ಚಿ ಹೋಗ್ತಾ ಇದೆ ಅಂಥೇಳಿ. ಹಾಗಾಗಿ ನಾವು ಮೊದಲನೇದಾಗಿ 2 ಇಂಚು ಬಿಟ್ಕೊಂಡು ಆದಮೇಲೆ ನಾವು ಪಿಕೋ ಸ್ಟಾರ್ಟ್ ಮಾಡಬೇಕು. ನೋಡಿ, ಇದನ್ನು ಕೂಡ ನಾನು ಸೇಮ್ ಸೈಜಿಂದ ಬಿಡ್ತಾಯಿದ್ದೀನಿ. 2 ಇಲ್ಲ 2.5 ಇಂಚು ಬಿಟ್ಕೊಳ್ಬೋದು. ಮತ್ತು ಅದನ್ನೇ ರಿಪೀಟ್ ನಾವು ಪಿಕೋ ಮಾಡ್ಕೊಂಡು ತೊಗೊಳ್ಬೇಕು. ಯಾವಾಗ ಭೀ ನಾವು ಕಸ್ಟಮರ್ಗೆ ಕೆಲಸ ಮಾಡಿ ಕೊಡುವಾಗ ನಮ್ಮ ಕೆಲಸ ಪರ್ಫೆಕ್ಟ್ ಆಗಿರಬೇಕು. ಇವಾಗ ನಾನು 10 ಸ್ಯಾರಿ ಫಾಲ್ಸ್ ಹಚ್ತಾ ಇದ್ದೀನಿ, ಬಟ್ ನಾನು ನಿಮಗೆ ಬರೀ 2 ಸ್ಯಾರಿ ಫಾಲ್ಸ್ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಹಚ್ಚಬೇಕು ಅಂತೇಳಿ. ನಮಗೆ ತಿಳಿದಿಲ್ಲ, ನೀವನ್ನು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತ ಹೇಳಿಕೊಟ್ರು ಕಾಮೆಂಟ್ ಮಾಡಿ. ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾಕೆ ಫಾಲ್ಸ್ ಹಚ್ಚೋದೇನು ಅಷ್ಟು ಕಷ್ಟ ಏನಲ್ಲ, ತುಂಬ ಈಸಿ ಇದೆ. ಹಾಗಾಗಿ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಆದರೂ ನಾನು 2 ಸೀರೆ ಫಾಲ್ಸ್ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಇವಾಗ ಫಾಲ್ ಹಚ್ತಾ ಇದ್ದೀನಿ. ಮ್ಯಾಚಿಂಗ್ ಫಾಲ್ ತೊಗೊಂಡಿದ್ದೀನಿ. ನಾನು ಒಗೆದು ಮತ್ತು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮೊಳ ಅಂದರೆ ನಿಮಗೆ ಮೊಳ ಗೊತ್ತಾಗಿಲ್ಲ ಅಂದರೆ ಒಂದು 15 ಇಂಚ್ ಬಿಟ್ಕೊಳ್ಬೇಕು ಸ್ಯಾರಿ ಬ್ಯಾಕ್ ಸೈಡು. ಆಮೇಲೆ 1 ಇಂಚಿಂದು ಫಾಲ್ ಫೋಲ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ, ನಾನು ಸೇಮ್ ಸೆಟಲ್ ದಾಬಿಂದನೇ ನಾನು ಫಾಲ್ ಮತ್ತು ಪಿಕೋ 2 ಮಾಡ್ತೀನಿ. ಫಾಲ್ ಹಚ್ಚುವಾಗ ಸ್ವಲ್ಪನೂ ಸ್ಯಾರಿ ನಾವು ಆ ಸೆಟಲ್ನಲ್ಲಿ ಒಳಗಡೆ ಹಾಕಬಾರ್ದು. ಸೇಮ್ ಸ್ಟ್ರೇಟ್ ನಾರ್ಮಲ್ ಬಟ್ಟೆ ನಾವು ಹೇಗೆ ಹೊಲಿತೀವಲ್ಲ ಅದೇ ಥರ ಎಂಡಿಗೆ ಸ್ಟಿಚ್ ಮಾಡ್ಕೊಂಡು ತೊಗೊಳ್ಬೇಕು. ಸೇಮ್ 2ರದ್ದು ಟೈಮ್ ಉಳಿಯುತ್ತೆ ನಮಗೆ. ಕೆಲವೊಬ್ಬರು ಏನು ಮಾಡ್ತಾರೆ, ಪಿಕೋಕ್ಕೆ ಬೇರೆ ಫುಟ್ ಹಾಕ್ತಾರೆ ಆ್ಯಂಡ್ ಫಾಲಿಗೆ ಬೇರೆ ಹಾಕ್ತಾರೆ.
ನಾನು ಆ ಥರ ಮಾಡೋದಿಲ್ಲ, ಎರಡೂ ಒಂದೇ ಸಲನೇ ಹಾಕಿದ ಮೇಲೆ ಕೆಲಸ ಮುಗಿಸ್ಕೋತೀನಿ. ಅಷ್ಟೊಂದು ನಾನು ಟೈಮ್ ಮ್ಯಾನೇಜ್ ಮಾಡ್ತೀನಿ, ನನಗೆ ಟೈಮು ಸಿಗೋದಿಲ್ಲ. ಬಟ್ ನಾನು ಫಾಸ್ಟಾಗಿ ಕೆಲಸ ಮಾಡಿದರೂ ಬಟ್ ಪರ್ಫೆಕ್ಟಾಗಿ ಮಾಡಿಕೊಡೋದು ಟ್ರೈ ಮಾಡ್ತೀನಿ. ನೋಡಿ, ನನ್ನ ಶಾಪ್ ಇರೋದ್ರಿಂದ ನಾನು ಯಾವುದೇ ಕೆಲಸ ಭಾಳ ಟೈಮ್ ಪ್ರಕಾರ ನಿಧಾನವಾಗಿ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ. ಇದನ್ನೆಲ್ಲ ಮಾಡ್ಕೊಂಡು ನನ್ನ ಮಗ ಬರೋಷ್ಟರಲ್ಲಿ ನಾನು ಫ್ರೀ ಟೈಮ್ ತೊಗೊಳ್ಬೇಕು. ಇವಾಗ ನೋಡಿ, ನಾನು ಮತ್ತೆ ಪಲ್ಲು ಇನ್ನೊಂದು ಬೇರೆ ಸೀರೆ ಫಾಲ್ ಹಚ್ತಾ ಇದ್ದೀನಿ. ಸೇಮ್ ಪಲ್ಲು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೇಮ್ 3 ಇಂಚ್ ಬಟ್ಟೆ ಬಿಟ್ಕೊಂಡು ನಾನು ಮತ್ತೆ ಪಿಕೋ ಮಾಡ್ತಾಯಿದ್ದೀನಿ. ಅದು ಸೇಮ್ ಕಲರ್ ಇದೆ, ಅದೇ ಸೀರೆ ಅಲ್ಲ ಇದು, ಮತ್ತು ಬೇರೆ ಸೀರೆ ಇದೆ. ಇದು ಸೇಮ್ ಇದೇ ಥರ 110 ಸ್ಯಾರಿ ಫಾಲ್ಸ್ ಇದ್ದವು, ಅರ್ಜೆಂಟ್ ಇತ್ತು. ಸೊ ನಾನು ಅಂದ್ಕೊಂಡೆ ನಿಮಗೆ ತೋರಿಸ್ತಾನೆ ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಬರ್ತಾಯಿದೆ ಅಂತೇಳಿ. ನೀಟಾಗಿ ಮೇನ್ ಮಷಿನಿಗೆ ಆಯಿಲ್ ಹಾಕೋದನ್ನು ಮರಿಬೇಡಿ, ಸ್ಮೂತಾಗಿರುತ್ತೆ ನಮ್ಮ ಮಷಿನು, ಸೌಂಡ್ ಮಾಡೋದಿಲ್ಲ. ಆ್ಯಂಡ್ ಸ್ಮೂತಾಗಿದ್ದರೆ ನಿಮಗೂ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತೇಳಿ. ಇವಾಗ ನಾನು ಬ್ಯಾಕ್ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿಯೊಂದು ಸ್ಯಾರಿ ಕೆಳಗಡೆ ಕುತ್ತಿ ಸ್ಟ್ರೇಟ್ ಇಟ್ಟು ಆ ಥರ ನಾನು ಕಟ್ ಮಾಡೋದಿಲ್ಲ. ಬಟ್ ನಿಮಗೆ ಸೆಟ್ ಆಗಿಲ್ಲ ಅಂದರೆ ನೀವು ಕೆಳಗಡೆ ಕುಂತ್ಕೊಂಡೇ ನೀವು ಕಟಿಂಗ್ ಮಾಡ್ಕೊಳ್ಳಿ ಸ್ಯಾರಿದು. ಬಟ್ ನಂಗೆ ಅಷ್ಟು ಟೈಮ್ ಇರೋಲ್ಲ ಅಂಥೇಳಿ ನಾನು ಮಷಿನ್ ಮೇಲೆ ಕಟ್ ಮಾಡ್ಕೊಂಡು ತೊಗೋತೀನಿ. ಯಾಕಂದರೆ ನಾನು ಮ್ಯಾನೇಜ್ ಮಾಡ್ಕೋತೀನಿ, ಹಂಗೆ ಕರೆಕ್ಟಾಗಿ ಬರುತ್ತೆ ಅಂಥೇಳಿ. ಕೆಲವೊಂದು ಸೀರೆ ಸಿಲ್ಕು ಮತ್ತು ಸಿಫೋನ್ ಆ ಥರ ಇದ್ದರೆ ಮಾತ್ರ ನಾನು ಕೆಳಗಡೆ ಕೂತ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ತೊಗೋತೀನಿ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೆಮ್ಮಿಂಗ್ ಹೇಗೆ ಹಾಕೋದು ಮತ್ತು ಕೆಳಗಡೆ ಇಟ್ಟಿರೋ ಮಷೀನಿಂದ ಹೇಗೆ ಪಿಕೋ ಫಾಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.